ಎಲ್ಲರಿಗೂ ಜ್ಞಾನ ಅಂಕುರ ಯೂಟ್ಯೂಬ್ ಚಾನಲ್ನಿಂದ ನಮಸ್ಕಾರ. ಕರ್ನಾಟಕ ಸರ್ಕಾರವು 56,000ಕ್ಕಿಂತ ಹೆಚ್ಚು ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕೈಗೊಂಡಿರುವ ಈ ನಿರ್ಧಾರದ ಕುರಿತಾದ ಪ್ರಮುಖ ಮತ್ತು ಇತ್ತೀಚಿನ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ತಪ್ಪದೆ ಎಲ್ಲರೂ ಕೊನೆಯವರೆಗೂ ನೋಡಿ. ಪ್ರಮುಖ ಮಾಹಿತಿ, ಇದರ ಮಾಹಿತಿ ನೇಮಕಾತಿ ಸಂಖ್ಯೆ, ಅಂದರೆ ನೇಮಕಾತಿ ಎಷ್ಟು ಮಾಡ್ತಿದ್ದಾರೆ ಅಂತ. ಸರ್ಕಾರವು ಒಟ್ಟು 56,432 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿದೆ. ಅಧಿಸೂಚನೆ ಅಂದರೆ ನೋಟಿಫಿಕೇಷನ್ ಯಾವಾಗ ಬಿಡ್ತಾರೆ ಅಂದರೆ, ಮುಂದಿನ 30 ದಿನಗಳ ಒಳಗಾಗಿ ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆಗಳನ್ನು ಹೊರಡಿಸಲು ನಿರ್ಧರಿಸಲಾಗಿದೆ. ಮೀಸಲಾತಿ ಗೊಂದಲ ಮತ್ತು ಪರಿಹಾರ, ಅಂದರೆ ಮೀಸಲಾತಿ ಕೋರ್ಟ್ಗೆ ಹೋಗಿತ್ತಲ್ಲ, ಹೈಕೋರ್ಟ್ಗೆ, ಅದರ ಗೊಂದಲ ಯಾವ ರೀತಿಯಾಗಿದೆ ಅಂದರೆ, ಪರಿಶಿಷ್ಟ ಜಾತಿ SC ಮತ್ತು ಪರಿಶಿಷ್ಟ ಪಂಗಡ ಅಂದರೆ ST ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದ ವಿಷಯವು ನ್ಯಾಯಾಲಯದಲ್ಲಿರುವ ಕಾರಣ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಇದೀಗ ಕಾನೂನು ತೊಡಕುಗಳನ್ನು ನಿವಾರಿಸಲು ಡಿಸೆಂಬರ್ 28, 2022 ಮೊದಲ ಜಾರಿಯಲ್ಲಿದ್ದ 50% ಮೀಸಲಾತಿ ಮಿತಿಯಡಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸರ್ಕಾರ ತೀರ್ಮಾನಿಸಿದೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಅಂದರೆ ಅಧಿಸೂಚನೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ, ಅಧಿಸೂಚನೆಯಲ್ಲಿ ಒಂದು ವಿಶೇಷ ಅಂಶವಿರಲಿದ್ದು, ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಅನುಗುಣವಾಗಿ ಭವಿಷ್ಯದಲ್ಲಿ ಅಗತ್ಯವಿದ್ದಲ್ಲಿ ಮೀಸಲಾತಿ ಪ್ರಮಾಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತದೆ. ಯಾವ ಇಲಾಖೆಗಳಲ್ಲಿ ಹೆಚ್ಚಿನ ಹುದ್ದೆಗಳಿವೆ? ರಾಜ್ಯದಲ್ಲಿ ಒಟ್ಟಾರೆಯಾಗಿ ಸುಮಾರು 2,84,000 ಹುದ್ದೆಗಳು ಖಾಲಿ ಇದ್ದು, ಈ 56,432 ಹುದ್ದೆಗಳ ಭರ್ತಿಯಲ್ಲಿ ಪ್ರಮುಖವಾಗಿ ಕೆಳಗಿನ ಇಲಾಖೆಯಲ್ಲಿ ಆದ್ಯತೆ ನೀಡುವ ನಿರೀಕ್ಷೆ ಇದೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 79,694 ಹುದ್ದೆಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 37,572 ಹುದ್ದೆಗಳು, ಗೃಹ ಇಲಾಖೆ ಮತ್ತು ಇತರ ಇಲಾಖೆಗಳಲ್ಲಿ ಹುದ್ದೆಗಳು. ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆ: ವಯೋಮಿತಿ ಸಡಿಲಿಕೆ. ರಾಜ್ಯ ಸರ್ಕಾರವು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಕಾಲ ಸಡಿಲಿಕೆ ನೀಡಿದೆ. ಇದೇ ಡಿಸೆಂಬರ್ 31, 2027 ಜಾರಿಯಲ್ಲಿರುತ್ತದೆ. ತಯಾರಿ: ಆಕಾಂಕ್ಷಿಗಳು ಮತ್ತು ಶೈಕ್ಷಣಿಕ ದಾಖಲೆಗಳು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ನೇಮಕಾತಿ ಅಧಿಸೂಚನೆಗಳು KPSC ಮತ್ತು KE ಅಧಿಕೃತ ವೆಬ್ಸೈಟ್ಗಳಲ್ಲಿ ಪ್ರಕಟವಾಗಲಿದೆ. ಮುಂದಿನ ಹಂತ ಅಂದರೆ, ನಿಮಗೆ ನಿರ್ದಿಷ್ಟವಾಗಿ ಯಾವುದೇ ಇಲಾಖೆಯ, ಉದಾಹರಣೆಗೆ ಶಿಕ್ಷಣ ಅಥವಾ ಆರೋಗ್ಯ ನೇಮಕಾತಿ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ಕೇಳಿ, ನಾನು ಆ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ. ಕಾಲ್ ಮಾಡಿದ ತಕ್ಷಣ ಎಲ್ಲರಿಗೂ ತಿಳಿಸ್ತೇನೆ. ನಿಮ್ಮ ಓದನ್ನು ಮುಂದುವರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.